ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಲಕ್ಕೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೋಮ ಹವನ ನಡೆಸಿದ ಆರೋಪ ಕೇಳಿಬಂದಿದೆ. ಸರ್ಕಾರಿ ಜಮೀನಿನಲ್ಲಿ ಸರ್ಕಾರಿ ವೆಚ್ಚದಲ್ಲಿ ಆರೋಗ್ಯ ಕೇಂದ್ರ ನಿರ್ಮಿಸಲಾಗಿದೆ. ಯಾವುದೇ ಸರ್ಕಾರಿ ಆದೇಶವಿಲ್ಲದೆ ಕಾರ್ಯಕ್ರಮ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಜನಪ್ರತಿನಿಧಿಗಳ ಅನುಪಸ್ಥಿತಿಯಲ್ಲಿಯೇ ವೈದ್ಯರು ಹಾಗೂ ಸಿಬ್ಬಂದಿ ಹೋಮ ಹವನ ನಡೆಸಿದ್ದಾರೆ ಎನ್ನಲಾಗಿದೆ. ತಾವೇ ಆರೋಗ್ಯ ಕೇಂದ್ರವನ್ನು ಉದ್ಘಾಟಿಸಿಕೊಂಡಿದ್ದಾರೆ ಎಂದು ಸಂಘಟನೆ ಆರೋಪಿಸಿದೆ. ಆರೋಗ್ಯ ಕೇಂದ್ರದಲ್ಲಿ 24 ಗಂಟೆ ವೈದ್ಯರ ಸೇವೆ ಲಭ್ಯವಿಲ್ಲ ಎಂದು ದೂರಲಾಗಿದೆ. ಆಂಬ್ಯುಲೆನ್ಸ್ ಸೇವೆಯೂ ಸಮರ್ಪಕವಾಗಿಲ್ಲ ಎಂದು ಆರೋಪಿಸಲಾಗಿದೆ. ಆದರೆ ಧಾರ್ಮಿಕ ಪೂಜೆ ಪುನಸ್ಕಾರಗಳಿಗೆ ಆದ್ಯತೆ ನೀಡಲಾಗಿದೆ ಎಂದು ಆಕ್ಷೇಪಿಸಲಾಗಿದೆ. ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಧಾರ್ಮಿಕ ಆಚರಣೆ ನಡೆಸಿರುವುದಕ್ಕೆ ಸಂಘಟನೆಯ ವಿರೋಧ ವ್ಯಕ್ತಪಡಿಸಿದೆ. ಇದು ಜಾತ್ಯತೀತ ರಾಷ್ಟ್ರದ ಆಶಯಗಳಿಗೆ ವಿರುದ್ಧವಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಹಾಗೂ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದ ನಡೆ ಎಂದು ಆರೋಪಿಸಲಾಗಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಲಾಗಿದೆ. ಆರೋಪ ಸಾಬೀತಾದರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಗಿದೆ. ಸಂಬಂಧಪಟ್ಟ ಸಿಬ್ಬಂದಿಯನ್ನ ಅಮಾನತುಗೊಳಿಸುವಂತೆ ಸಂಘಟನೆ ಮನವಿ ಮಾಡಿದೆ. ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸಂಘಟನೆಯಿಂದ ಮನವಿ ಸಲ್ಲಿಸಲಾಗಿದೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಒಂದು ಕಲರ್ ಡ್ರೆಸ್ಸಲ್ಲಿ ನಮಗೆ ಹೋಮವನ್ನು ಮಾಡಿದ್ದಾರೆ. ಇದು ಸಂವಿಧಾನ ಬಾಹಿರ ಒಂದು ಘಟನೆ. ಅದನ್ನು ದಯಮಾಡಿ ಯಾರು ಇದು ಕೃತ್ಯ ಮಾಡಿದ್ದಾರೆ ಅವರನ್ನು ಅಮಾನತು ಮಾಡಬೇಕು. ಯಾಕಂದರೆ ಈ ಡಾಕ್ಟ್ರು ನಾವು ಸ್ಥಳೀಯರು ನಾನೇನು ಮಾಡೋಕ್ಕಾಗಲ್ಲ ಅನ್ನೋ ಮತ್ತೆ ಕೂಡ ಮಾತಾಡ್ತಾ ಇದ್ದಾರೆ. 8 ವರ್ಷದಿಂದ ಒಂದೇ PSC ಕೆಲಸ ಮಾಡ್ತಾಯಿದ್ದಾರೆ. ಅವರನ್ನು ತನಿಖೆ ಮಾಡಬೇಕು. ಈಗಾಗಲೇ ಅವರು ಬೇರೆ ಗಾಳಿ ಮಾತಲ್ಲಿ ಹೇಳ್ತಾ ಇದ್ರು, ಮೊದಲಿಂದ ಈ ರೀತಿ ಏನೋ ಅಲ್ಲಿ ಹೋಮವನ್ನು ಮಾಡೋದು ಹಳೆ ಹಾಸ್ಪಿಟಲ್ ಮಾಡ್ತಾಯಿದ್ದಾರೆ ಅಂತ ಇತ್ತು. ಆದರೂ ಕೂಡ ನಾವು ಇನ್ನೂ ಮಾತಾಡಿಲ್ಲ. ಅದರಿಂದ ದಯಮಾಡಿ ಇದೊಂದು ಸರ್ಕಾರ ಗಮನಿಸಬೇಕು. ಜೈ ಭೀಮ್ ಬಂಧುಗಳೇ, ಏನಿದು ಈ ಲಕ್ಕೂರು ಹೋಬಳಿಯ ಒಂದು ಆರೋಗ್ಯ ಕಚೇರಿ ಒಂದು ಆಗಿದೆ. ಸುಮಾರು ವರ್ಷಗಳಿಂದ ನೆಲೆಗುಂದಿತ್ತು. ಈಗ ಅದಕ್ಕೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಬಂದು ಏನು ಉದ್ಘಾಟನೆಗಳನ್ನು ಮಾಲೂರಲ್ಲೇ ಒಟ್ಟಾರೆ ಉದ್ಘಾಟನೆ ಮಾಡಿ ಇವತ್ತು ನಾನು ಬಂದು ಇಲ್ಲಿ ವಿಚಾರಿಸಿದೆ, ಮೇಡಮ್ ಅವರೇ ನಿಮಗೆ ಯಾರು ಅನುಮತಿ ಕೊಟ್ಟಿದ್ದಾರೆ ಅಂದರೆ ಯಾರು ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ, ಆಮೇಲೆ ಸಂಬಂಧಪಟ್ಟ ಇಲಾಖೆಯವ್ರು ಕೊಟ್ಟಿದ್ದಾರೆ. ನಾನು ಹೇಳಿದೆ ರಾಜಕೀಯ ವ್ಯಕ್ತಿಗಳನ್ನ ಯಾರಾದರೂ ಅವ್ರಿಗೂ ಶ್ರಮ ಇರ್ತೈತೆ, ಅವ್ರು ಬಂದು ಇಲ್ಲಿ ಎಫೋರ್ಟ್ ಹಾಕಿರೋದಕ್ಕೆ ಇದು ಹಾಸ್ಪಿಟ್ಲ್ ಆಗಿರೋದು. ಅದನ್ನು ಬಿಟ್ಬಿಟ್ಟು ನೀವು ಯಜ್ಞ ಯಾಮ ಹೋಮ ಅಂಥವನ್ನ ನಡೆಸ್ಕೊಂಡು ಹೋದರೆ ಇನ್ನು ಡಾಕ್ಟ್ರು ಅನ್ನೋದಕ್ಕೇನು ಬರ್ಬೇಕು ನಾವು? ಡಾಕ್ಟ್ರುಗಳೇ ಹೋಗಿ ನೀವು ಯಜ್ಞ ಯಾಮ ಮಾಡಿದ್ರೆ ಅದು ಏನು ಇದು ಎಷ್ಟು ಮಟ್ಟಿಗೆ ಇದು ಸತ್ಯ ಅಂತ ಅರ್ಥ ಮಾಡ್ಕೊಬೇಕು. ಯಾಕಂದರೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಇದನ್ನು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಇವರಿಗೆ ಯಾರ್ಯಾರು ಇಲ್ಲಿ ಭಾಗವಹಿಸಿದ್ದಾರೆ ಈ ವಿಡಿಯೋವನ್ನು ಸಮೇತ ಮಾಡಿರ್ತೀರಿ. ಭಾಗವಹಿಸಿರೋರಿಗೆಲ್ಲ ಸಂಬಂಧಪಟ್ಟ ಇಲಾಖೆಯಿಂದ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಈ ಯಜ್ಞ ಯಾಮ ಏನು ಈ ಅವೈಜ್ಞಾನಿಕವಾದ ಒಂದು ಈ ವಿಚಾರವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ, ಇದ್ರ ಪರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತಾ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಈಗ ಏನು ನಮ್ಮ ಲಕ್ಕೂರು ವೆಂಕಟೇಶ್ ಮತ್ತು AK ವೆಂಕಟೇಶ್ ಏನು ಇದ್ರ ಬಗ್ಗೆ ಸರ್ಕಾರಿ ವಿಚಾರವಾಗಿ ಏನು ಮಾತಾಡಿದಾರೋ ಕರ್ಚೇಸಿ ಪ್ರಶ್ನೆ ಸರ್. ಏನಿವತ್ತು ಮಾಲೂರು ತಾಲೂಕು ಲಕ್ಕೂರು ಹೋಬಳಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್ಕಾರಿ ಆಸ್ಪತ್ರೆನೋ ಇಲ್ಲೋ ದೇವಸ್ಥಾನನೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋಮಗಳು ಯಜ್ಞಗಳು ಮಾಡಿಕೊಂಡು ಇವತ್ತು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ವಿಚಾರವಾಗಿ ಲಕ್ಕೂರು ಮತ್ತು AK ವೆಂಕಟೇಶ್ ಅವರು ಮಾತಾಡಿದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಯಾರು ಇವ್ರಿಗೆ ಆಗ ಇದು ಕಟ್ಸೇ ಇದೆ